ಏಯ್ ಯಾಕೆ ನಿಲ್ಸಲಿ ಅಪ್ಪ? ಬಾವ ಬಂದಿನಿ ಅಂದಮೇಲೆ ಒಂದು ಗತ್ತು ಗಾಂಭೀರ್ಯ ಮರ್ಯಾದೆ ಎಲ್ಲ ಇರ್ಬೇಕು, ಅರ್ಥ ಆಯ್ತಾ? ನಾನು ಎಳ್ಳಾಡ್ತಾ ಇಲ್ಲ, ಭೂಮಿನ ಎಳ್ಳಾಡ್ತಾ ಇದೆ. ಹಾಕೊಂಡಿಲ್ಲ, ತಕೊಂಡಿದ್ದೀನಿ. ನಮಸ್ಕಾರ, ಸ್ವಾಗತ ಸುಸ್ವಾಗತ ಗಿಲಿಗಿಲಿ ಪಾಲಿಟಿಕ್ಸ್ಗೆ. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂತ ಹೇಳಿದ್ರೆ, ಯಾರು? ವೀರಪ್ಪ ತಗೊಳಪ್ಪ ಕಟ್ಟಿ ಮಣಿ. ಅಲ್ಲಲ್ಲಿ ನನ್ನಂತ ಹುಡ್ಕ, ನಡು ಕುಡ್ಕ, ಅತ್ಯುತ್ತಮ ಕುಡ್ಕ, ಸಖತ್ ಕುಡ್ಕ, ಆಮೇಲೆ ಒಳ್ಳೆ ಕುಡ್ಕ ಅಂತ ಕುಡ್ಕೋದಿಂದ ಬೇಗ ಬರ್ತಿಲ್ಲ. ಬಿರ್ದಾಂಕಿತ ಪಡೆದುಕೊಂಡಂತಹ ಹೌದು ಹುಲಿಯ ಟಗರು ರಾಮಯ್ಯ ಅವರು ದಯವಿಟ್ಟು ಇವಾಗ ಬರ್ತಾರೆ ನೋಡಿ. ಏಯ್ ಹಾಡು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಯಾರು? ಟಗರು ಟಗರು ಸರಿ ಕಣಪ್ಪ, ಹಾಡು ಫಸ್ಟ್ ಕ್ಲಾಸ್ ಆಗಿದೆ. ಆದ್ರೆ ಇಲ್ಲಿ ಯಾಕೋ ನಿನ್ ಕಡೆಯಿಂದ ಸ್ಮೆಲ್ಲು ಥರ್ಡ್ ಕ್ಲಾಸ್ ಆಗಿದೆಯಲ್ಲ. ಚೆನ್ನಾಗಿಲ್ವಾ? ಏಯ್ ಯಾವ ಮೋರಿಲ್ ಬಿದ್ದು ಬಂದಿದೆ ನೀನು? ಪರ್ಫ್ಯೂಮು. ಏಯ್ ಯಾವ ಪರ್ಫ್ಯೂಮು? ಇದು ಬ್ರಿಡ್ಜಲ್ಲಿ ತರಿಸಿದ್ದು. ಯಾವುದು? ಕೇಂಬ್ರಿಡ್ಜಾ? ಅಲ್ಲ, ಕಿಗಿರಿ ಬ್ರಿಡ್ಜು. ಏಯ್ ನೋಡು ಕಪಾಲ್ಗೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ತರ ಹಂಗಂತ ಹೇಳ್ಬಿಟ್ಟು ರೇಟ್ ಮೇಲೆ ರೇಟ್ ಜಾಸ್ತಿ ಮಾಡ್ಕೊಂಡು ಹೋಯ್ತಾ ಇದ್ರ. ನಮ್ಗೆ ಅದೇ ಒಂಥರ, 90 ಕುಡಿದ್ರೆ ಇನ್ನೊಂಥರ. ಏಯ್ ನೋಡು ಕಪಾಲ್ಗೆ. ಹೊಡಿರಿ, ನಮ್ಗೆ ಅನ್ಯಾಯ ಆಗಿದೆ, ದ್ರೋಹ ಆಗಿದೆ, ಮೋಸ ಆಗಿದೆ, ಸಿಕ್ಕಾಬಿಟ್ಟೆ ದ್ರೋಹ ಆಗಿದೆ. ಯಾವ ಮೋಸ ಆಗಿದ್ದಪ್ಪ ಸರ್? ನಿಮ್ಮ ಸರ್ಕಾರ ಇನ್ನು ಎಷ್ಟು ವರ್ಷ ಇರುತ್ತೆ? ಇನ್ನು 2.5 ವರ್ಷಗಳ ಕಾಲ ನಾವು ಚೆನ್ನಾಗಿರ್ತೀವಿ. ನಿಮ್ದು 5 ಗ್ಯಾರಂಟಿ ಚೆನ್ನಾಗಿ ನಡಿಬೇಕ ಬೇಡವೋ? ಏಯ್ ನಡೀತದಲ್ಲಯ್ಯ, ಚೆನ್ನಾಗಿ ನಡೀತೆ. ಅದು ನಡಿಬೇಕು ಅಂದ್ರೆ ನಮ್ಮಂತ ಹುಡುಗರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಕರೆಕ್ಟಾಗಿ ಟ್ಯಾಕ್ಸ್ ಕಟ್ತಿರೋದೇ ನಾವು. ನಿಮ್ಗೆ ಯಾವ ಫಂಡು ಬೇಕಾಗಿಲ್ಲ. ಅದು ಯಾವನೊಬ್ಬ ಮೊನ್ನೆ ಹೇಳ್ಬಿಟ್ಟು ಅಂದ್ಬಿಟ್ಟು ನೀನು ಅದೇ ತಗದೆ. ಯಾವ ಕುಡುಕರು ನೋಡ್ಲಿ ಸರ್ಕಾರ ನಡೆಯೋದು ನಮ್ಮಿಂದ, ಟ್ಯಾಕ್ಸ್ ಕಟ್ಟೋರು ನಮ್ಮಿಂದ. ಏಯ್ ಅದಂತ ಹೇಳ್ಬಿಟ್ಟು ಕುಡ್ಕ ಮನೆ ಸರಿಯಾಗಿ ನೋಡ್ಕೊಳಿದ್ರೆ ಒಡತಿ ನೋಡೋ ಕಪ್ಪಲ್. ಮನೆ ನೋಡ್ಕೊಂಡ್ ಬರ್ತೀನಿ, ಮನೆ ಒಳಗೆ ನೋಡಲ್ಲ ಅಷ್ಟೇ. ಇನ್ನೆಲ್ಲಿ ಮನೆ ನೋಡ್ತೀಯಪ್ಪ? 2,000 ರೂಪಾಯಿ ಕೊಡ್ತಾ ಇದೀವಿ. ಅದು 6 ತಿಂಗಳಿಂದ ಬರ್ತಾ ಇಲ್ಲ. ಮೊನ್ನೆ ಗಣಪತಿ ಹಬ್ಬಕ್ಕೆ ಮಾತ್ರ ಬಂದಿದ್ದಿ ಅಂತೆ. ಏಯ್ ಬರ್ತಾ ಕೂತ್ಗಳೇ ಸುಮ್ಮನೆ. ಇನ್ನೇನು ಕರೆಂಟ್ ಕೊಟ್ಟಿಲ್ವಾ, ಅಕ್ಕಿ ಕೊಟ್ಟಿಲ್ವಾ? ನೀ ಇನ್ನೇನು ಸಂಪಾದನೆ ಮಾಡಿದೆ? ಕೊಡೆ ಇನ್ನು 2,000 ಕಿತ್ಕೊ ಹೋಯ್ತಿದೆ ನೀನು. ಅದೇ 2,000 ಏನೋ 200 ರೂಪಾಯಿ ಇದ್ದಿದ್ದು 300 ರೂಪಾಯಿ ಮಾಡಿದ್ದೀರಾ, 300 ರೂಪಾಯಿ ಇದ್ದಿದ್ದು 400 ರೂಪಾಯಿ ಮಾಡಿದ್ದೀರಾ. ಹೈಟೆಕಲ್ಲಿ ಕುಡಿತಿದ್ದವರು ಈಗ ಲೋ ಲೆವೆಲ್ ಬಂದು ಕುಡಿಯೋಂಗಾಗಿದ್ದಾರೆ. ಏಯ್ ಸುಮ್ಗೇನೇನೋ ಮಾತಾಡ್ಬಿಡ ಕಣಯ್ಯ. ಸಾಕು ಸುಮ್ಮನೆ ಸರ್, ನಿಮ್ಮ ಸರ್ಕಾರದಲ್ಲಿ ದುಡ್ಡೇ ಇಲ್ಲ. ನಿಮ್ಮ ಗ್ಯಾರಂಟಿಯಿಂದ ನಮಗೆ ಗೋರಂಟಿ ಹಚ್ತಾ ಇದ್ದೀರಾ. ಅಲ್ಲ, ಈ ಬೇಜಾರಿಗೆ ಇನ್ನೊಂದು 90 ಹೊಡೆಡ ಅಂತ ಹೋದ್ರೆ ಇನ್ನೊಂದು 90 ಹೊಡ್ಕೊಂಡ್ಬರ್ಬೇಕಾದ್ರೆ ಮೊದಲು ಮೋರಿಲ್ ಬಿಡ್ತಿದ್ವಿ. ಈಗ ರೋಡೇ ಮೋರಿ ಆಗ್ಬಿಟ್ಟಿದೆ, ಅಲ್ಲಿ ಬೀಳಂಗೆ ಆಗ್ಬಿಟ್ಟಿದೆ. ನೀವು ಮೊದಲು ಗುಂಡಿ ಮುಚ್ಚಿ ರೋಡ್ ಸರಿ ಮಾಡಿಸಿ. ನಿಮ್ಮ ಗ್ಯಾರಂಟಿ ಭಾಗ್ಯ ಯೋಜನೆಗಳಿಂದ ನಮ್ಮ ಜನಗಳಿಗೆ ಏನೂ ಉಪಯೋಗವಾಗ್ತಿಲ್ಲ. ಪಂಚ ಗ್ಯಾರಂಟಿ ಯೋಜನೆಗಳು ಜನಗೆ ಯೂಸ್ಫುಲ್ ಆಗದೆ. ಅದು ಏನೂ ಆಯ್ತಿಲ್ಲ. ನಿಮ್ಮ ಗ್ಯಾರಂಟಿ ಗೋರಂಟಿ ಅಂತಿಲ್ಲ, ಒಡ ತಿನ್ನೋಳು ಕಪಾಲ್ಕೆ. ನಾನು ಹೇಳ್ತಿಲ್ಲ ಅಣ್ಣ, ಹಾಗಂತ ಜನಗಳು ಹೇಳ್ತಾ ಇದ್ರು ಅಂತ ಹೇಳಕ್ ಬಂದೆ. ನನಗೆ ಹೊಡೆದು ಬಿಟ್ರಲ್ಲ. ಅವು ಜನಗಳು ಆರೋಪ ಮಾಡ್ತಾರೆ. ಆರೋಪ ಅಷ್ಟೇ. ನಾವು ಸರ್ಕಾರದವ್ರು ಎಲ್ಲನೂ ಸಮಾನವಾಗಿ ಸ್ವೀಕರಣೆ ಮಾಡ್ತೀವಿ. ಮಾಡಿ ಮಾಡಿ ಮಾಡಿ. ಏಯ್ ನೀನು ಪುನಃ ಕುಡಿದು ರೋಡ್ಗೆ ಹೋಗ್ಬೇಡ. ಒಂದು ಟ್ಯಾಕ್ಸಿನೋ ಆಟೋನೋ ಮಾಡ್ಕೊಂಡು ಮನೆ ಸೇರ್ಕ. ಅದಕ್ಕೆ ಯಾರು ದುಡ್ಡು ಕೊಡ್ತಾರೆ? ಐತಿಲ್ಲಪ್ಪ, ಇದನ್ನೊಂದ್ಸರಿ ತಿಳಿದೋಯ್ತು ಅಂತ ಇನ್ನೊಂದು 90 ಅಂತ ಅದಕ್ಕೆ ಯಾರು ಕೊಟ್ಟರು ದುಡ್ಡು? ಅದಕ್ಕಾಗತ್ತೆ. ಏಯ್ ಇನ್ನೊಂದು ತಿಳ್ಕೊಬಿಡು, ನಮ್ಮದು ಗ್ಯಾರಂಟಿಗೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಎಣ್ಣೆಗೆ ನಾವು ರೇಟ್ ಜಾಸ್ತಿ ಮಾಡಿಲ್ಲ. ನೀವುಗಳು ಕುಡಿಯೋದನ್ನ ನಿಲ್ಲಿಸ್ಲಿ,
ಅಂಥೇಳಿ ನಾವು ಎಣ್ಣೆ ರೇಟ್ ಜಾಸ್ತಿ ಮಾಡ್ತಾ ಇದೀವಿ. ಮುಂದೊಂದು ದಿನಗಳು ಇಲ್ಲಿಯೂ ಜಾಸ್ತಿ ಆದರೂ ಆಯ್ತದೆ ಹೇಳೋಕ್ಕಾಗಲ್ಲ. ಮಾಡ್ತೀರಾ ಅಲ್ಲ ನಿಮ್ಮ ಕಣ್ಣಿಗೆ ನಾನೇನಾದರೂ ಕಾಣಿಸ್ತಾ ಇದ್ದೀನ? ಏಯ್ ಅಂದರೆ ಅದೇ ಹೆಂಗಸ್ರ ಹತ್ರ ಕಾಣಿಸ್ತಾ ಇದ್ದೀನ? ಯಾಕೆ? ಅಯ್ಯ ನಿಮ್ಮ ಕತೆಗಳನ್ನ ಕಾದಂಬರಿಗಳನ್ನ ಹೆಂಗಸ್ರ ಹತ್ರ ಹೇಳಿ ಅವ್ರಾದ್ರೆ ನಂಬ್ಕೋತಾರೆ ನಿಮ್ಮ ಗ್ಯಾರಂಟಿನ. ಹಂಗನ್ಬಿಟ್ಟು ನಮ್ಮ ಹತ್ರ ಬಂದು ಗೋರಂಟಿ ಹೆಚ್ಚಕ್ಕೆ ಬರಬೇಡಿ ಆಯ್ತಾ? ಏಯ್ ಇನ್ನಂಥ ಕುಡುಕ್ ನನ್ನ ಮಕ್ಕಳಿದ್ರೆ ನಾವು ಯಾರಿಗೂ ಏನೂ ಕೊಡೋದಿಲ್ಲ. ಮನೆ ನೋಡ್ಕೊಳ್ಬೇಕು, ಒಳ್ಳೆ ಸಭ್ಯಸ್ಥ ಯಜಮಾನ ಅಂತ ಮನೆಯಿಂದ ಸರ್ಟಿಫೈ ಮಾಡಿಕೊಟ್ರೆ ಅವ್ರ ಕುಟುಂಬಗಳಿಗೆ ಒಂದು 3,000 ರೂಪಾಯಿ ಕೊಡ್ತೀವಿ ಅಂತ ನಮ್ಮದು ನೆಕ್ಸ್ಟ್ ಎಲೆಕ್ಷನ್ ಆದಾಗ ಅದನ್ನು ಒಂದು ಘೋಷಣೆ ಮಾಡಿದ್ರು ಮಾಡ್ತೀವಿ. ಅಲ್ಲ ಬಿ ಸೀರಿಯಸ್ ಬಿಟ್ಬಿಟ್ಟು ಸಭ್ಯಸ್ಥನಾಗು. ಈ ಹೆಂಗಸರು ಮನೇಲಿರೋ ಗಂಡಸ್ರನ್ನ ಸಭ್ಯಸ್ಥರು ಅಂತ ಸರ್ಟಿಫಿಕೇಟ್ ಕೊಟ್ರೆ 3,000 ಕೊಡ್ತೀರಾ? ಈಗಲಲ್ಲಪ್ಪ 2028 ನಂತರ. ಹಂಗಾದ್ರೆ ಇನ್ನೊಬ್ಬರ ಹೆಣ್ಮಕ್ಳೆಲ್ಲ ಗಂಡನ್ನ ಒಳ್ಳೆಯವರು ಅಂತ ಅಗ್ರಿಮೆಂಟ್ ಗ್ಯಾರಂಟಿ ಮಾಡ್ಕೊಡ್ತಾರೆ, ಚೆನ್ನಾಗಿ ಮಾಡ್ಕೊಡ್ತಾರೆ. ಅದೇನಿಲ್ಲ, ಸಿಂಪಲ್ಲು. 40% ಅವ್ರಿಗೆ 60% ಇವ್ರಿಗೆ. ನೀವು ಕೊಡೋ 3,000ದಲ್ಲಿ ಈ 40% ತಗೊಂಡವ್ರನ್ನೆಲ್ಲ ಮನಕ್ಕೆ ಕಳ್ಸಾಯ್ತು. ನಾವು ಅಧಿಕಾರಕ್ಕೆ ಬಂದಾಯ್ತು. ಆದ್ರೆ ಅಂಥ ಟೈಮ್ ಬಂದ್ರೆ 100% ನಾವು ಸಮೀಕ್ಷೆ ಮಾಡ್ತೀವಿ. ಸುಮ್ಮನೆ ನೀ ಸರ್ಟಿಫೈ ಕೊಟ್ಟ ತಕ್ಷಣ ನಿಮಗೆ 3,000 ಕೊಡಲ್ಲ. ಅವಕ್ಕೆಲ್ಲ ಬೇಕಾದಷ್ಟು ಹಂತವಾಗಿ, ಯಾಕಂದರೆ ಎಲ್ಲ ಗ್ಯಾರಂಟಿಗಳಿಗೂ ಸಮ್ ಕಂಡೀಷನ್ ಅಪ್ಲೈ ಮಾಡಬೇಕಾಯ್ತು ಅಂತ ಈಶ್ವರ್ ಹೇಳ್ತವ್ರೆ. ಬರೋ ಸರಿ ಗ್ಯಾರಂಟಿಗಳ ಜೊತೆಗೆ ಒಂದಷ್ಟು ಕಂಡೀಷನ್ ಅಪ್ಲೈ. ನಮ್ಮ ಪರವಾಗಿ ಯಾರೂ ಇಲ್ಲ ಅಂದ್ಕೊಂಡಿದ್ದು. ಆದರೆ ಮೊನ್ನೆ ಸದನದಲ್ಲಿ ನಮ್ಮ ಪರವಾಗಿ ಒಂದು ರಾಜವಲ್ಲಿ ಬೇಡ ಬಿಡಿ, ನೀವು ಬೇಜಾರಾಗುತ್ತೆ, ಒಬ್ಬರು ಧೀಮಂತರು ಮಾತಾಡಿದ್ದಾರೆ. ಅದೇ ಏನು ಮಾತಾಡಿದ್ರು ನಿಮಗೆ ಗೊತ್ತಿರುತ್ತೆ. ಅವ್ರು ಹೇಳಿದ್ರು, ಯಾರು ತುರುವೇಕೆರೆ, ನಮ್ಮ ಅರ್ಶಿಕೆರೆ, ಈ ತುರುವೇಕೆರೆಯವರು ಮತ್ತೆ ಅರ್ಶಿಕೆರೆ ದಶಕ್ ಅಂತ ಅಂತಿದ್ರಲ್ಲ, ಅವ್ರು ಏನ್ ಮಾಡ್ಬಿಟ್ರು ಸದನದಲ್ಲಿ, ಈ ಕುಡುಕರನ್ನ ಸ್ವಲ್ಪ ಗಮನಿಸಬೇಕು ಸರ್ಕಾರ. ಪಾಪ ಬಹಳ ಕಷ್ಟಪಡ್ತಾರೆ, ಇವರಿಗೆ ಒಂದು ರೇಷನ್ ಕೊಡಬೇಕು, ರೇಷನ್ ತರ ಮನೆಗೆ ಎಣ್ಣೆ ಭಾಗ್ಯ ಕೊಡಬೇಕು ಅಂತಂದ್ರು. ಅದಕ್ಕೆ ನಾನು ಹೇಳಿದೆ, ಮನೆಗೆ ರೇಷನ್ ಥರ ಎಣ್ಣೆ, ಆಮೇಲೆ ಮದುವೆ ಆಗಿಲ್ದವ್ರಿಗೆ ಯಾಕೆ ಒಂದು ಹೆಣ್ಣು ಸೇರಿಸಿ ಮದುವೆ ಮಾಡಿಕೊಟ್ಬಿಡ್ತೀವಿ ಬಿಡಿ. ಒಳ್ಳೇದಲ್ವಾ? ಒಳ ತಿನ್ನೋಡು ಕಪಾಲ್ಕೆ ಎಲ್ಲ ಕೂತ್ಕೊಂಡ್ಬಿಟ್ಟು ಮನೇಲಿ ಕೂತ್ಕೊಂಡು ಆರ್ಥಿಕತೆ ಇರಬೇಕಪ್ಪ. ಆರ್ಥಿಕತೆ, GDP ಅಂದ್ರಲ್ಲ ಹೇಳೋದು. GDP ಅಂದ್ರೆ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋ ಅಲ್ಲಿ MRP. ಒಳ ತಿನ್ನೋಡು ಕಪಾಲ್ಕೆ. ಸರ್, ಈಗ ರಾಜ್ಯದ ಸುದ್ದಿ ಆಗಿರಲಿ, ಇದು ರಾಷ್ಟ್ರೀಯ ಸುದ್ದಿ ಅಲ್ಲ. ಮೊನ್ನೆ ಬಿಹಾರ ರ್ಯಾಲಿನಲ್ಲಿ ಹೇಳಿ ನೀವು ಫುಲ್ ಮಿಂಚಿಗೋ ಜೊತೆಗೆ ನಿಮ್ಮ ಇವರು ಕಂಗ್ರ್ಯಾಚುಲೇಷನ್ ಅವರು ಮಿಂಚಿಗೋ. ನಾವು ಒಂದ ಮೇಲೆ ರೆಡ್ ಕಾರ್ಪೆಟ್, ಹೌದು, ಫ್ರಂಟ್ ಲೈನ್ ಜನಗಳ ಮುಂದೆ ನಮ್ಗೊಂದು ಡಿಗ್ನಿಫೈ ಆಗಿದೆ. ಅವರು ಪ್ರಚಾರಕ್ಕೆ ಹೋದ್ರು ಅಷ್ಟೇ ನಮ್ಮನ್ನ ಮುನ್ನೆಲೆಯಲ್ಲಿ ನಿಲ್ಸಿರ್ತಾರೆ. ನಿಮ್ಮ ಮುನ್ನಲ್ಲೇ ಸರಿ. ಆದ್ರೆ ಬಂಡೆ ಅವ್ರನ್ನ ಯಾಕೋ ಸೈಡ್ ಲೈನಲ್ಲಿ ಬಿಟ್ಬಿಟ್ಟಿದ್ರಲ್ಲ, ಬೇರೆ ಎಲೆಕ್ಷನ್ ರ್ಯಾಲಿ. ಹೌದು, ಅದೇನಾಯ್ತು ಅಂದ್ರೆ ಇಲ್ಲಿ ಶೀಟ್ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು. ಆಮೇಲೆ ಈ ಸದನದೊಳಗಡೆ ಒಂದು ಹಾಡು ಹೇಳ್ಬಿಟ್ರಲ್ಲಪ್ಪ ಅವರು. ಅವ್ರೇನೋ ಸದನದಲ್ಲಿ ಆ ಹಾಡು ಹೇಳಿದ್ರು. ಅವ್ರು ಹೇಳಿದ್ದೇನು ತಪ್ಪಿಲ್ಲ ಬಿಡಿ, ಆದರೆ ಅವ್ರು ಹೇಳಿರೋ ರೀತಿನ ತಗೊಂಡೋಗಿ ಬೇರೆ ಥರ ಹೈಕಮಾಂಡ್ ಕಿವಿಗೆ ಊದ್ಬಿಟ್ಟು ಅವ್ರನ್ನ ಸೈಡ್ ಲೈನ್ಗೆ ಹಾಕಿ ನೀವು ಫ್ರಂಟ್ ಲೈನ್ಗೆ ಬಂದು ಫುಲ್ಲು ಹೈಲೈಟ್ ಆಯ್ತಿದ್ರಲ್ಲ. ಹೀಗೆ ಹೈಲೈಟ್ ಏನಿಲ್ಲ ನೋಡಪ್ಪ, ಕೆಲವೊಂದು ವಿಚಾರಗಳು, ಸಿದ್ಧಾಂತ, ಪಕ್ಷ ಸಿದ್ಧಾಂತ, ಹೈಕಮಾಂಡ್ ಎಲ್ಲ ಒಂದು ರೂಲ್ಸ್ ಕೊಟ್ಟಿರುತ್ತೆ. ಆ ಗೆರೆನ ನಾವ್ಯಾರೂ ದಾಟಂಗಿಲ್ಲ. ಮೊನ್ನೆ ಒಬ್ರು ಗೆರೆ ದಾಟಿದ್ರು ತುಮಕೂರವರು. ಹೌದು, ರಾಜವಣ್ಣ. ನೋಡಿ ಏನಾಯ್ತು, ಗೆರೆ ದಾಟಿದ್ರು, ಈಗ ಬಂದ್ರು. ಅವ್ರು ಮಾಮೂಲಿ ಆಗಾದ್ರಲ್ಲಪ್ಪ, ಖಾತೆ ಕಿತ್ಕೊಳ್ಳಿಲ್ವಾ? ಅದೇ ರಾಜವಣ್ಣ ವಿಚಾರಕ್ಕೆ ಬರ್ತಾ ಇದ್ದೀನಿ. ಅವರು ಹೈಕಮಾಂಡ್ ಬಗ್ಗೆ ಏನೋ ಮಾತಾಡಿದ್ರು ಅಂತ ಅವ್ರಿಗೇನೋ ಕಿತ್ಕೊಂಡ್ರಿ. ಖಾತೆ ಕಿತ್ಕೊಳ್ಳೋದು ಅದೇ ಅಣ್ಣ, ಖಾತೆ ಕಿತ್ಕೊಳ್ರಿ. ಈ ಬಂಡೆ ಅವರು ಹಾಡು ಹೇಳಿದ್ರು ಅಂತ ಅವ್ರದ್ದೇನ್ ಕಿತ್ಕೊಳ್ರಿ.
ಅದು ನಾವು ಚಿಕ್ಕ ವಯಸ್ಸಿದ್ದಾಗ ಅಲ್ಲಿ ಹೋಯ್ತಿದ್ದು ಹಾಡು ಹಿಂಗಿತ್ತು ಅಂತ ಹೇಳಿದ್ರು. ಓ ಅದಕ್ಕೆ ನಮ್ಮ ಹೈಕಮಾಂಡ್ ಏನು ಹೇಳ್ತಪ್ಪ ಅಂದರೆ, ನೀವು ಚಿಕ್ಕ ವಯಸ್ಸಲ್ಲಿ ಏನಾದರೂ ಆಗಿರಿ, ಎಲ್ಲಿಗಾದರೂ ಹೋಗಿರಿ, ಆದರೆ ಇವತ್ತು ಪ್ರಸ್ತುತ ಪ್ರೆಸೆಂಟ್ ಓ ನಮ್ಮ ಪಕ್ಷ ಸಿದ್ಧಾಂತಗಳನ್ನ ನೀವು ಹೈಲೈಟ್ ಮಾಡಬೇಕು. ಅವ್ರನ್ನೆಲ್ಲ ತಗೊಂಡು ಯಾಕೆ ನಾವು ಹೈಲೈಟ್ ಮಾಡಬೇಕು ವೈ ಅಂತೇಳಿ ಸ್ವಲ್ಪ ಸಾಫ್ಟ್ ಕಾರ್ನರ್ಲಿ ಅವ್ರಿಗೆ ಮೆಸೇಜ್ ಪಾಸ್ ಆಯಿತು. ಸೊ ಅಫ್ಕೋರ್ಸ್ ಅವ್ರೇನು ಮಾಡಿದ್ರು, ಇದು ಆಡಬಾರ್ದಾಗಿತ್ತು, ಆಡ್ಬಿಟ್ಟೆ, ಅದರಿಂದ ಯಾರಿಗಾದರೂ ನೋವಾಗಿದ್ರೆ ಮನ್ನಿಸ್ಬಿಡಿ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಆ ಮ್ಯಾಟರ್ ಕ್ಲೋಸ್. ಸ್ಲಿಪ್ ಡಿಸ್ಕ್. ಅಲ್ಲ, ಬಂಡಿ ಅವರು ಸಿ ಎಂ ಚೇರಿಗೆ ರೇಸಿಂಗಲ್ಲಿ ಇದ್ರು ಅಂತ ನೀವೇ ಯಾಕೆ ಈ ಕೆಲಸ ಎಲ್ಲ ಮಾಡಿಸಿರಬಾರ್ದು? ನೋಡು ಕಪಾಲ್ಕೆ. ಅಲ್ಲ, ಹಂಗಂತ ನಾನು ಹೇಳ್ತಿಲ್ಲ, ಪಕ್ಷದವ್ರು ಹೇಳ್ತಿದ್ರು. ಅವ್ರು ಹೇಳ್ತಾರೆ ಕಣೆಯ, ಈ ಪಕ್ಷದವರು ತೆನೆ ಪಕ್ಷದವರು ಇವ್ರದ್ದೆಲ್ಲ ಏನೋ ಗೊತ್ತಾ, ಬರೀ ಊಹಾಪೋಹ, ಆರೋಪ, ಈ ಥರದವೇ ಇವರು. ಈ ಥರದ್ದು ಮಾಡಿ 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 ಕುರ್ಚಿಗೆ ಒದ್ದಾಟ, ಕಿತ್ತಾಟ, ಇವರೇ ಮಾಡಿಸ್ಬಿಟ್ರು ಇವ್ರ ಕುರ್ಚಿ ಗಟ್ಟಿ ಮಾಡ್ಕೊಳಕ್ಕೆ. ಅಲ್ಲಪ್ಪ, ನಾವು ಹಾಡು ಹೇಳು ಅಂತ ಹೇಳಿದ್ವಾ? ನಾವು ಹೈಕಮಾಂಡ್ ಹತ್ರ ಹೋಗಿದ್ವಾ? ಇಲ್ಲ, ಡೆಲ್ಲಿಗೆ ಓಡಾಡ್ತಾರೆ ಅವರು. ಆ ಥರ ಏನಿಲ್ಲ. ಸಿ ಎಂ ಕುರ್ಚಿ ಇನ್ನು ಮುಂದಿನ 5 ವರ್ಷಗಳು ನಾನೇ ಅಂತಾನು ನಾನು ನಿಂಗೆ ಹೇಳಿದಿನ? ಇಲ್ಲ. ನೆಕ್ಸ್ಟ್ ನವೆಂಬರ್ಗೆ ನೀವು ಕುರ್ಚಿಯಿಂದ ಇಳಿಯೋದು ಪಕ್ಕ, ಬಂಡೆಯವರು ಕುರ್ಚಿಗೆ ಹತ್ತೋದು ಫಿಕ್ಸ್. ಹಾಗಂತ ಬರೀ ಅಗಲ್ಗಂಚ್ ಕಾಣ್ತಾ ಇದೆ ಅಷ್ಟೇ. ಅದು ಅವ್ರು ಕಾಣ್ತವ್ರೆ, ಬೇರೆ ಪಕ್ಷದವರು ಮತ್ತೊಬ್ರು. ಆದ್ರೆ ಇದು ಸಾಧ್ಯ ಇಲ್ಲ. ಮುಂದಿನ 5 ವರ್ಷಗಳ ಕಾಲ ಸಿ ಎಂ ಕುರ್ಚಿ ಮೇಲೆ ಕೂತ್ಕೊಳ್ತಕ್ಕಂಥ ಸಿಂಗಲ್ ಸಿಂಹ ನಾನೊಬ್ಬನೇ. ಅಲ್ಲ, 5 ವರ್ಷ ಅಲ್ಲ, ಇನ್ನು 2 ವರ್ಷ ಅಷ್ಟೇ. ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದು ಹರ್ಷ ಅವ್ರು ಬಿಟ್ರೆ, ಇಡೀ ರಾಜ್ಯದ ಇತಿಹಾಸದಲ್ಲಿ ಇನ್ನು 5 ವರ್ಷಗಳ ಕಾಲ ಸಿ ಎಂ ಆಗಿ ಒಳ್ಳೆ ಆಡಳಿತ ಕೊಟ್ಟಿರೋರು ಯಾರು ಗೊತ್ತಾ? ಯಾರು? ಯಾರು ಹೇಳಿ? ನಾನೇ. ಹಾಗಾದ್ರೆ ನೀವೇ ಸಂತೋಷ ಪಡ್ಕೊತಾ ಇದ್ದೀರಾ? ನಾನು ಸಂತೋಷ ಪಡೋದಿಲ್ಲ ಕಣಯ್ಯ. ನಾನು ಬಿಹಾರ್ ಎಲೆಕ್ಷನ್ ರ್ಯಾಲಿಗೆ ಹೋಗಿದ್ನಲ್ಲ, ಅಲ್ಲಿ ಹೋದಾಗ ನನ್ನ ಬಗ್ಗೆ ನಾನು ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ. ನಮ್ಮ ಚಾಮರಾಜಪೇಟೆ ಶಮೀರ್, ಇವರು ಕಂಗ್ರಾಚುಲೇಷನ್. ಆ ಕಂಗ್ರಾಚುಲೇಷನ್ನೇ ಈಗ ಬಂದು ಸಂಪೂರ್ಣವಾಗಿ ನಮ್ಮ ಬಗ್ಗೆ ಒಳ್ಳೇದನ್ನ ಹೇಳೋದಕ್ಕೆ ನಮ್ಮ ಚಾಮರಾಜಪೇಟೆ ಶಮೀರ್ ಬರ್ತಾರೆ. ನಂಗೆ ಸ್ವಲ್ಪ ಕೆಲಸ ಇದೆ, ಬರಲ್ಲ? ಹೊರಟು ಬನ್ನಿ. ಆಯ್ತು. ಒಳ್ಳೆದಲ್ಲಿ.